ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ಬಸವರಾಜ್ ಕುರೇರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರೋ ವಿಷಯ ಕುರುಬರಿಗೆ ಯಾಕೆ ಎಸ್ಟಿ ಮೀಸಲಾತಿ. ಈ ವಿಷಯದ ಮೇಲೆ ಚರ್ಚೆ ಮಾಡಕ್ಕೆ ಕುಂತಿದ್ದೇನೆ. ಕರ್ನಾಟಕ ರಾಜ್ಯದಾಗ ಪ್ರಬಲ ಕಮ್ಯುನಿಟಿಗಳು ಏನಿದಾವಲ್ಲ, ಅದರೊಳಗೆ ಕುರುಬ ಕಮ್ಯುನಿಟಿ ಮೂರನೇದು ಪ್ರಬಲ ಸಂಘಟನೆ ಅದ. ಆರ್ಥಿಕವಾಗಿ ಬಲಾಢ್ಯದಾರು, ರಾಜಕಾರಣದಾಗೂ ಪ್ರಬಲರದಾರು. ಅಂಥವ್ರ ಒಂದು ಹೋರಾಟಕ್ಕೆ ಕರೆ ಕೊಟ್ರೆ, ಅವ್ರ ದುರಂಡ್ರು ಅವ್ರ ಲೀಡರ್ ಹೋರಾಟ ಕರೆ ಕೊಟ್ರೆ ಹೆಂಗೆ ಪಾಲ್ಗೊಳ್ತಾರೆ ಅಂದ್ರೆ, ನೀವು ಸ್ವಂತ ಗಾಡಿ ಮಾಡ್ಕೊಂಡು ಓಡಾ ಮಾಡ್ಕೊಂಡು ಒಟ್ಟು ಹಾಜರಾಗಿ ಅವರ ಕಾರ್ಯಕರ್ತರ ಅವರ ಲೀಡರ್ ಕರ ಸಮಾವೇಶವನ್ನು ಯಶಸ್ವಿ ಮಾಡ್ತಾರ. ಅಷ್ಟೊಂದು ಅವರಲ್ಲಿ ಅವೇರ್ನೆಸ್ ಬಂದೈತಿ. ಒಂದು ಸಮಾವೇಶ, ಒಂದು ವಿಷಯ ಜನರನ್ನ ಯಾವ ರೀತಿ ಹುರಿದುಂಬಿಸ್ತೈತಿ, ಯಾವ ರೀತಿ ಟ್ರೆಂಡ್ ಕ್ರಿಯೇಟ್ ಮಾಡ್ತೈತಿ ಅನ್ನೋದನ್ನ ಕುರುಬರ ಸಮಾವೇಶ ಏನು ಎಸ್ಟಿ ಮೀಸಲಾತಿಗೆ ಹೋರಾಟ ಏನು ಚಾಲೂ ಮಾಡ್ಯಾರಲ್ಲ, ಅದರಿಂದ ನಮ್ಗೆ ಗೊತ್ತಾಕೈತಿ. ಎಲ್ಲಿ ನೋಡ್ತೀರಿ ನೋಡ್ರಿ, ಇಲ್ಲಿ ಯಾರು ನೋಡ್ತೀರಿ ನೋಡ್ರಿ, ಕುರುಬ ಸಮಾಜದವ್ರು. ಅವ್ರ ಕಲ್ತವ್ರು ಇರಲಿ, ಕಲಿಲ್ದವ್ರು ಇರಲಿ, ಹೆಬ್ಬೆಟ್ಟು ಇರಲಿ, ಕುರಿಕಾಯವ್ರು ಇರಲಿ, ಎಲ್ಲರೂ ತಮ್ಮ ಮೊಬೈಲ್ ತೆಗಿತಾರು. ಅವ್ರು ಫೇಸ್ಬುಕ್ ಹಾಕ್ತಾರ, ವಾಟ್ಸಪ್ದಾಗ ಹಾಕ್ತಾರ, DP ಒಳಗೆ ಹಾಕ್ತಾರ, ಇನ್ಸ್ಟಾಗ್ರಾಮ್ ಹಾಕ್ತಾರ. ಹೋರಾಟದ ಬಗ್ಗೆ, ಅವೇನು ಹೋರಾಟದ ಬಗ್ಗೆ ಚಿತ್ರಗಳನ್ನ ಅಪ್ಲೋಡ್ ಮಾಡ್ತಾರು. ಎಚ್ಚತ್ತ ರಾಯಣ್ಣ ಅಂತಾರು. ನಾವು ನಮ್ಮ ಗುರಿ ಸಾಧಿಸುವಾಗ ನಾವು ನಿಲ್ಲೋದಿಲ್ಲ ಅನ್ನೋದನ್ನ ತಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಕಿ ಇನ್ನೊಬ್ಬರನ್ನ ಹುರಿದುಂಬಿಸ್ತಾರ. ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ತಾರಲ್ಲ, ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಯಾರ. ಹೀಗೂ ಒಂದು ಚಳವಳಿ ಟ್ರೆಂಡ್ ಕ್ರಿಯೇಟ್ ಮಾಡ್ಬೋದಾ ಅನ್ನೋದಕ್ಕೆ ಈ ಕುರುಬರ ಸಮಾಜದ ಹೋರಾಟನ ಸಾಕ್ಷಿ ಅನ್ಬೋದು. ಸುಮಾರು 70 ಲಕ್ಷ ಜನಸಂಖ್ಯೆ ಕರ್ನಾಟಕ ರಾಜ್ಯದಾಗ ಕುರುಬ ಸಮಾಜಕ್ಕೆ ಐತಿ. ಆಮೇಲೆ ಪ್ರತಿ ಸರ್ಕಾರ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರತಿ ಸರ್ಕಾರದಾಗ ಇವ್ರ ಪಾಲು ಇರ್ತೈತಿ. ಯಾಕಂದ್ರೆ ಅಷ್ಟು ಮಂದಿ MLAಗಳನ್ನ ಅವ್ರ ಗೆಲ್ಲಿಸಿ ಹಚ್ಚಿಬಿಟ್ಟಿರ್ತಾರೋ, ಅದಕ್ಕೋಸ್ಕರ ಸ್ವಾಭಾವಿಕವಾಗಿ ಏನು ಅಧಿಕಾರದಾಗ ಅವ್ರು ಪಾಲ್ಗೊಂಡಿರ್ತಾರೆ. ಅಂದ್ರೆ ಪ್ರತಿ ಸರ್ಕಾರದಾಗ ಪಾಲು ಇದ್ದನೇ ಇರ್ತೈತಿ. ಅದು ನೋಡಲ್ಲ, ಕಾಂಗ್ರೆಸ್ ಬಂತು ಸಿದ್ದರಾಮಯ್ಯನವ್ರು ಇರ್ತಾರೋ, BJP ಬಂತು KS ಈಶ್ವರಪ್ಪನವ್ರು ಇರ್ತಾರೋ, JDS ಅಂದ್ರೆ ಬಂತ ಬಂಡೆಪ್ಪ ಕಾಶಂಪುರ್ ಇರ್ತಾರೋ. ಹಿಂಗೆ ಯಾವ ಸರ್ಕಾರ ಬಂದ್ರು ಅವ್ರು ಅದ್ರಾಗ ಪಾಲ್ಗೊಂಡಿರ್ತಾರೋ, ಅದ್ರಾಗ ಪಾಲು ಪಡಿತಾರೋ. ಇಂಥ ಒಂದು ಎಚ್ಚೆತ್ತ ಸಮಾಜ ಎಸ್ಟಿ ಮೀಸಲಾತಿಗೆ ಯಾಕೆ ಹೋರಾಟ ಮಾಡಕತ್ತೈತಿ? ಅದು ಎಂತಾದಂತೀರಿ ನೀವು? ಈಗಾಗಲೇ 3% ST ಸಮಾಜಕ್ಕೆ ಮೀಸಲೈತಿ. ಅದು ಸಾಲ್ವತ್ತು ನಮಗೆ 7% ಮಾಡ್ರಿ ಅಂತೇಳಿ ಆ ST ಸಮಾಜದ ಲೀಡರ್ಗಳು, ಆ ಮಂತ್ರಿ ಆಗಿರುವ ರಾಮುಲು ಅವರ ನೇತೃತ್ವದಾಗ ಸರ್ಕಾರನ ಒತ್ತಾಯ ಮಾಡಕತ್ತಾರು. ಅಂತ ಸಮಾಜದಾಗ ನಮ್ಗ ಸಾಲ್ವತ್ತು ಜಾಗ ಇನ್ನೊಬ್ರು ಇಲ್ಲಿ ಕರ್ಕೋದಂತ ಅವ್ರು ಅನ್ಕೊಂಡುವಾಗ ಇವ್ರು ನಮಗ ST ಮೀಸಲಾತಿನ ಬೇಕಪ್ಪ ಅಂತೇಳಿ ಹೋರಾಟ ಮಾಡಕತ್ತಾರು. ನನಗೆ ವಿಚಿತ್ರ ಅನಿಸ್ತಿದೆ. ಇವ್ರಿಗೇನು ತಲೆ ಕೆಟ್ಟೈತೆ, ಏನಕ್ಕೆ ಕೇಳತ್ತಾರು, ಏನ್ ಮಾಡತ್ತಾರು ಅಂತ ನನಗೆ ಅರ್ಥನ ಆಗ್ಲಿಲ್ಲ. ಅದು ಆದ್ರೆ ಮತ್ತೆ ಇದ್ರ ಬಗ್ಗೆ ಮಾಹಿತಿ ಹೆಂಗ್ ಪಡ್ಕೋದು? ನಾನು ವಿಚಾರ ಮಾಡಿ ಯಾರನ್ನ ಕೇಳೋದಾ? ಅವಾಗ ನಮಗ ಸಡನ್ ಆಗಿ ಯಾರ್ದ ನೆನಪಾತಂದ್ರ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ. ಇವರು ಶ್ರೀಮತಿಯವರು ZP ದಾರು. ಅವರು 2 ಸಲ ZP ಮೆಂಬರ್ ಆಗ್ಯಾರು. ಇವರು ರಾಜೇಂದ್ರ ಅವರು 2 ಸಲ ZP ಮೆಂಬರ್ ಆಗ್ಯಾರು. ಇವರು ಪ್ರದೇಶ ಕುರುಬರ ಸಂಘ ಅಂದ್ರೆ ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರಾಗಿದ್ರು. ಮತ್ತು ಅದು ಅಲ್ಲದೆ ಈಗ ಬಾಗಲಕೋಟೆಯಾಗ ನಡೀತಲ್ಲ ಆ ಸಮಾವೇಶದ ಉಸ್ತುವಾರಿ ಇವರಾಗಿದ್ರು. ಈ ST ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ರು ಅವರು. ಅದಕ್ಕೆ ಅವ್ರನ್ನ ತಿಳಿತೈತೆ ಅಂತ ಹೇಳಿ ಅವ್ರನ್ನ ಸಂಪರ್ಕ ಮಾಡಿ ಕುರುಬರಿಗೆ ST ಮೀಸಲಾತಿ ಸಿಗಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. ಈಗಾಗಲೇ ಬೆಂಗಳೂರಿನಲ್ಲಿ ಅರಮನೆ ಮೈದಾನದೊಳಗೆ ನಮ್ಮ ಸಮಾಜದ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಪುರಸಭೆ ಸದಸ್ಯರು
ಆಯಾ ಸಂಸ್ಥೆಯ ಅಧ್ಯಕ್ಷರು ಅವರ ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಕಾಗಿನಲ್ಲಿ ಮಹಿಳಾ ಸಮಾವೇಶವನ್ನು ಮಾಡಿ ಮಹಿಳೆಯರ ಜೊತೆಗೆ ಚರ್ಚೆಯನ್ನು ಮಾಡಿ ಎಸ್ಟಿ ಹೋರಾಟ ಸಮಿತಿ 2ನೇ ಸಮಾವೇಶ ಮಾಡಿದ್ವಿ. 3ನೇದಾಗಿ ಬಾಗಲಕೋಟೆಯಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಎಸ್ಟಿ ಹೋರಾಟ ಸಮಿತಿ ಸಮಾವೇಶವನ್ನು ಮೊನ್ನೆ ಮಾಡಿ ಲಕ್ಷಾಂತರ ಜನರು ಆ ಸಮಾವೇಶದಲ್ಲಿ ಭಾಗವಹಿಸಿದರು. ಕುರುಬರಿಗೆ ಎಸ್ಟಿ ಸಿಗಬೇಕು, ಯಾಕೆ ಸಿಗಬೇಕು ಅಂತಕ್ಕಂಥ ಪ್ರಶ್ನೆ ಎದ್ದೇಳಬಹುದು. ಈ ಸಮಾಜದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅನುಕೂಲತೆಗಳಿಲ್ಲ. ರಾಜಕೀಯ ಮೀಸಲಾತಿ ಅಂತೂ ದೂರ ಕನಸಿನ ಮಾತು. ಸೊ ಆ ದೃಷ್ಟಿ ಇಟ್ಟುಕೊಂಡು ಕುರುಬನ ಉದ್ಯೋಗ ಕುರಿ ಕಾಯುವುದು ನಾವು ಅಲೆಮಾರಿ ಜನಾಂಗ ಮತ್ತು ಬುಡಕಟ್ಟು ಜನಾಂಗ. ಅದಕ್ಕಾಗಿ ನಮಗೆ ಎಸ್ಟಿ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿ ಇಡೀ ಕರ್ನಾಟಕದ ಕುರುಬರು ಇವತ್ತು ಹೋರಾಟದಲ್ಲಿ ಅಣಿಯಾಗ್ತಾ ಇದೆ. ಎಲ್ಲ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ನೇತೃತ್ವದೊಳಗೆ ಜನವರಿ 15ರಿಂದ ಪಾದಯಾತ್ರೆಯನ್ನು ಮಾಡಿ ಬೆಂಗಳೂರುವರೆಗೆ ಹೋಗಿ ಫೆಬ್ರವರಿ 7ರಂದು ಆ ಪಾದಯಾತ್ರೆ ಮುಕ್ತಾಯ ಆಗ್ತೈತಿ. ಅವತ್ತು ಇಡೀ ಕರ್ನಾಟಕದ ಬೃಹತ್ ಸಮಾವೇಶ ಬೆಂಗಳೂರಲ್ಲಿ ಮಾಡಬೇಕಂತ ವಿಚಾರ ಮಾಡಿ ನಿರ್ಣಯವನ್ನು ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಹಿತ ಇದರ ಬಗ್ಗೆ ಮನವಿಯನ್ನು ಕೊಟ್ಟಿದ್ದಾರೆ. ಸೊ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದು, ನಿಮ್ಮ ಬಗ್ಗೆ ನಮ್ಮ ಗೌರವ ಐತಿ, ಪ್ರೀತಿ ಐತಿ. ಸೊ ನೀವು ನಮ್ಮ ಬೇಡಿಕೆ ಈಡೇರಿಸಬೇಕಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಳ್ಳಿ. ನೇತೃತ್ವದಲ್ಲಿ ಸಮಾಜದ ಕುರುಬ ಸಂಘ ನೇತೃತ್ವದೊಳಗೆ ಈ ಹೋರಾಟ ಏನು ಪ್ರಾರಂಭ ಆಗೈತಿ ಗೆಲ್ಲುವವರೆಗೆ, ಎಲ್ಲಿವರೆಗೆ ಮೀಸಲಾತಿ ನಮ್ಗೆ ಸಿಗುವುದಿಲ್ಲ ಅಲ್ಲಿವರೆಗೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಜಿಲ್ಲಾದೊಳಗ ಎಸ್ಟಿ ಮೀಸಲಾತಿ ಐತಲ್ಲ, ಅದ್ರ ಅಲ್ಲಿ ಅಷ್ಟೇ ಯಾಕ ಇಡೀ ರಾಜ್ಯಕ್ಕನ ನಮ್ಮ ರಾಜ್ಯದಾಗ ಇರುವಂತ ಕುರುಬರಿಗೆಲ್ಲ ಎಸ್ಟಿ ಮೀಸಲಾತಿ ಸಿಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ಜಗದ್ಗುರುಗಳಾದ ಕಾಗಿನೆಲೆಯ ಕನಕಪೀಠ ಗುರುಪೀಠದ ನಿರಂಜನಾನಂದಪುರಿಗಳು ಸ್ವಾಮಿಗಳ ನೇತೃತ್ವದಾಗ, ಆಮೇಲೆ ಅಂದ್ರೆ ಅವ್ರ ಸಹಕಾರದೊಂದಿಗೆ KS ಈಶ್ವರಪ್ಪನವರ ನೇತೃತ್ವದಾಗ ಹೋರಾಟ ಚಾಲು ಮಾಡಿವಿ. ಮತ್ತು ಈಗಾಗಲೇ ಕರ್ನಾಟಕದಾಗ 4 ರೆವಿನ್ಯೂ ಡಿವಿಷನ್ ಇದ್ರೆ ನಾವು ಹೋರಾಟ 6 ಡಿವಿಷನ್ ಮಾಡ್ಕೊಂಡಿವಿ. ಅದಕ್ಕೆ ಮೊದಲನೇದ ಸಮಾವೇಶನ ನಾವು ಬಾಗಲಕೋಟೆಗೆ ಮಾಡಿವಿ. ಇನ್ನು ನೆಕ್ಸ್ಟ್ ಅಂದ್ರೆ ಇಬ್ಬರು ಜನವರಿ 15ಕ್ಕೆ ಮತ್ತೆ ಕಾಗಿನೆಲೆಯಿಂದ ಬೆಂಗಳೂರು ಚಲೋ ಪಾದಯಾತ್ರೆ ಮಾಡ್ತೀವಿ. ಎನಿ ಕಾಸ್ಟ್ ಏನಾದ್ರೂ ಆಗಲಿ ನಾವು ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಪಡ್ಕೋತೀವಿ ಅಂತ ಹೋರಾಟ ಚಾಲು ಮಾಡೀವಿ ನಾವು ಅಂಥೇಳಿ ಸನ್ನಕ್ಕಿ ಡಾಕ್ಟರ್ ಅವರು ಹೇಳಿದರು. ಮೊನ್ನೆ ಬಾಗಲಕೋಟೆ ಸಮಾವೇಶದಾಗ ಸಾಕಷ್ಟು ಜನಸಂಖ್ಯೆ ಸೇರಿದ್ರು. ಎಲ್ಲಿ ನೋಡ್ತಾರೆ ಅಲ್ಲೆಲ್ಲ ಮಂದಿ ಇದ್ರು. ನಮ್ಮ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಕೊಡಬೇಕು, ಸರ್ಕಾರನ ನಾವು ಆಗ್ರಹ ಮಾಡಿ ನಾವು ತಗೋತೀವಿ ಅಂತೇಳಿ ನಿರ್ಧಾರ ಮಾಡಿ ಏನು ಹೋರಾಟ ಚಾಲು ಮಾಡಿದಾರೋ, ಯಶಸ್ವಿ ಸಮಾವೇಶನ ಮಾಡಿದಾರಲ್ಲ, ಯಶಸ್ವಿ ಆಗಿದಾವ. ಬೆಂಗಳೂರಿನಲ್ಲಿ ಪೂರ್ವಭಾವಿ ಮೀಟಿಂಗ್ ಆಗಿರ್ಬೋದು, ಆಮೇಲೆ ಮಹಿಳಾ ಸಮಾವೇಶ ಆಗಿರ್ಬೋದು, ಇಲ್ಲಿ ಬಾಗಲಕೋಟೆ ಸಮಾವೇಶ ಆಗಿರ್ಬೋದು, ಯಶಸ್ವಿನ ಆಗಿದಾವು. ಈ ಕುರುಬರು ಬುಡಕಟ್ಟು ಜನಾಂಗದ ಎಲ್ಲ ಚಹರೆಗಳು ಮತ್ತು ಜೀವನ ಶೈಲಿಯನ್ನು ಹೊಂದಿರತಕ್ಕಂಥವರು, ಇವರನ್ನ ಎಸ್ಟಿ ಮಾಡಬೇಕು ಅಂತಕ್ಕಂಥದ್ದನ್ನ ಬ್ರಿಟಿಷರು ಇದ್ದಂತ ಕಾಲದಲ್ಲೇ ಈ ದೇಶದಲ್ಲಿ ಆಗಿದೆ. ಕರ್ನಾಟಕದ ಸಮಸ್ತ ಕುರುಬರ ಬೇಡಿಕೆಯಲ್ಲ, ಸಮಸ್ತ ಕುರುಬರ ಆಗ್ರಹ. ಇದು ಆಗ್ರಹ, ಅದನ್ನ ಅರ್ಥ ಮಾಡ್ಕೋಬೇಕು. ಇದು ಯಾವ ಸರ್ಕಾರದ ವಿರುದ್ಧ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಆಗಲಿ ಅಲ್ಲ. ಇದು ನಮ್ಮ ಹಕ್ಕು. ನಾವು ಕೇಳುವಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದೇಶಭಕ್ತಿಯಿಂದ ಈ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ಕೊಳ್ಳೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಏನೇನು ಪದ್ಧತಿಗಳಿದೆ ಆ ಪದ್ಧತಿಗಳನ್ನ ಇದ್ರೆ ಅದನ್ನು ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅನ್ಕೊಂಡು ರಾಜಕೀಯ ಇಚ್ಛಾಶಕ್ತಿಯನ್ನು ತಗೊಂಡು ನರೇಂದ್ರ ಮೋದಿ ಅವರ ಹತ್ರ ಮಾತಾಡಿ ಕರ್ನಾಟಕ ರಾಜ್ಯದಂತ ಎಸ್ಟಿ ಕುರುಬರಿಗೆ ಇಡೀ ರಾಜ್ಯದಲ್ಲಿ ಎಸ್ಟಿ ಕೊಡ್ತೀವಿ, ಅದಕ್ಕೆ ಪ್ರಯತ್ನ ಮಾಡ್ತೀವಿ.
ಒಂದು ಕೊರತೆ ಏನು ಎದ್ದು ಕಾಣುತ್ತೆ ಅಂದ್ರೆ ಈ ಕುರುಬರ ಪ್ರಶ್ನಾತೀತ ಲೀಡರ್ ಅಂತೇಳಿ ಹೆಸರು ಪಡ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯನವರು, ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಮಾವೇಶದಾಗ ಪಾಲ್ಗೊಂಡಿರಲಿಲ್ಲ. ಕುರುಬರಿಗೆ ಮೀಸಲಾತಿ, ST ಮೀಸಲಾತಿ ಸಿಗೋದು ಅವ್ರಿಗೆ ಬ್ಯಾಡಾಗೈತೇನ? ಯಾಕೆ ಬಂದಿಲ್ಲ ಅವರು? KS ಈಶ್ವರಪ್ಪ ಲೀಡ್ ತಗೊಂಡಾರ ಬಂದಿಲ್ಲೋ, ಅಥವಾ ಮತ್ತೆ ಅಹಿಂದ ನಾಯಕದನು ನಮ್ಮ ಸಮಾಜದ ಬರೀ ಕುರುಬ ಸಮಾಜಕ್ಕೆ ಲೀಡರ್ ಹೋದ್ರ ಜನ ನಮ್ ತಪ್ಪು ತಿಳ್ಕೊತಾರೋ ಅಂತೇಳಿ ತಿಳ್ಕೊಂಡು ಬಂದಿಲ್ಲೋ ಅನ್ನೋದ ಜನಕ್ಕೆ ಬಹಳ ಒಗ್ಗಟ್ಟಾಗಿತ್ತ. ಏನಪ್ಪ ನಮ್ಮ ಲೀಡರ್ ಅಂತೇಳಿ ನಾವು ಆರಾಧಿಸೋ ಲೀಡರ್ ಅವರ ಬಂದಿಲ್ಲಲ್ಲ, ಯಾಕೆ ಬಂದಿಲ್ಲ ಅಂತೇಳಿ ಈ ಗೊಂದಲ ಆಗಿತ್ತು ಮಂದಿ ನದರ್ನ್ಯಾಗ, ಮಂದಿ ಮನಸ್ಸಿನಾಗೂ ಅದಿತ್ತು ಪ್ರಶ್ನೆ. ಇದನ್ನ ಪ್ರೆಸ್ದವರು ಸಿದ್ದರಾಮಯ್ಯನವ್ರು ಕೇಳ್ರಿ, ನಿಮ್ದ ಸಮಾಜ ಐತಿ, ಸಮಾಜಕ್ಕೆ ST ಮೀಸಲಾತಿ ಸಲುವಾಗಿ ಸಮಾವೇಶ ಮಾಡತ್ತಾರು, ನೀವು ಪೂರ್ವಭಾವಿ ಮೀಟಿಂಗ್ನಾಗೂ ಇಲ್ಲ, ಮಹಿಳಾ ಸಮಾವೇಶದಾಗೂ ಇಲ್ಲ, ಬಾಗಲಕೋಟೆಗ ಇದನ್ನ ನಡೆಸಿದ್ರಲ್ಲ ಸಮಾವೇಶ, ಅಲ್ಲೂ ನೀವು ಇರ್ಲಿಲ್ಲ, ಯಾಕೆ ಅಂತೇಳಿ ಕೇಳಕ್ ಅವ್ರಿಗೆ ಗೊತ್ತಲ್ಲ ಹೆಂಗ್ ಮಾತಾಡ್ತಾರ ಅಂತೇಳಿ ಅವ್ರು ಹೇಳಿದ್ರು, ಮೀಸಲಾತಿಗಾಗಿ ಹೋರಾಟ ಮಾಡೋದು, ನಿಯೋಗ ಇದು ಎದಕ್ ಬೇಕಾಗಿತ್ತು ನಮ್ಗ? ನಾನು ಮುಖ್ಯಮಂತ್ರಿ ಇದ್ದಾಗ 2014ರಾಗ ಏನು ಶಿಫಾರಸು ಮಾಡಿನಲ್ಲ, ಗೊಂಡರ ಜೊತೆ ಕುರುಬರಿಗೂ ಮತ್ತು ಕುರುಬರ ಜೊತೆ ಹಾಲು ಮತದವರಿಗೆ ST ಮೀಸಲಾತಿ ಕೊಡು ಅಂತ ಹೇಳಿ ಅದನ್ನ ಮೊದಲು ಜಾರಿ ಮಾಡ್ಲಿ, ಆನಂತರ ಮುಂದಿನ ಹೆಜ್ಜೆನು ನಾನಲ್ಲ ಒಮ್ಮೆ ಜಿಗಿನ ಯಾಕಂದ್ರೆ ಇದು ಈಶ್ವರಪ್ಪನವ್ರಿಗೆ ಯಾಕೆ ಆಗಂಗಿಲ್ಲ? ರಾಜ್ಯದಾಗೂ ಅವ್ರದ್ದು ಸರ್ಕಾರ ಐತಿ, ಕೇಂದ್ರದಾಗೂ ಅವ್ರದ್ದು ಸರ್ಕಾರ ಐತಿ, ಇದು ಮಾಡಕ್ ಬರ್ತೈತಲ್ಲ, ಅದ್ರ ಸಂಬಂಧ ಇದೆಲ್ಲ ನಿಯೋಗ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಹೋಗಿ ಸರ್ಕಾರದಿಂದ ಶಿಫಾರಸ್ ಮಾಡಿ ಅಲ್ಲೇನು ಜಾರಿ ಮಾಡಿಸಿದ್ರೆ ಅಷ್ಟು ಆಗೇ ಬಿಡ್ತೈತಿ. ಮತ್ತೆ ಅದನ್ನ ಯಾಕೆ ಮಾಡಬಾರ್ದು ಅವರು ಈಶ್ವರಪ್ಪನವರು? ಇಷ್ಟೆಲ್ಲ ಇದೆಲ್ಲ ನಾಟಕ ಯಾಕೆ ಬೇಕು? ಅದು ಅಲ್ದ್ರ ಒಂದು ಸಮಾಜಕ್ಕೆ ಯಾವುದೇ ತರ ST ಅಥವಾ ಯಾವುದೇ ಮೀಸಲಾತಿ ಕೊಡ್ಬೇಕಂದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡ್ಬೇಕಾಗತ್ತೆ. ಆ ಕುಲದ ಮೂಲ, ಅದರ ಹಿನ್ನೆಲೆ ಮುನ್ನೆಲೆ ಎಲ್ಲ ತಿಳ್ಕೊಂಡು ಆ ವರದಿನ ಅಂಗೀಕಾರ ಮಾಡ್ಕೊಂಡು ಸರ್ಕಾರ ಶಿಫಾರಸ್ ಮಾಡ್ಬೇಕಾಕತಿ. ಮತ್ತು ಅದನ್ನ ಕುಲಶಾಸ್ತ್ರೀಯ ಅಧ್ಯಯನ ಆಗೈತಿ, ಅದನ್ನ ಇವರು ಒಪ್ಕೊಂಡ ಕೇಂದ್ರಕ್ಕೆ ಶಿಫಾರಸ್ ಮಾಡ್ಲಿ, ಕೇಂದ್ರ ಜಾರಿ ಮಾಡ್ಕೊಳ್ಳಿ, ಏನ್ ತಪ್ಪೈತಿ ಅವ್ರಂತ. ಮತ್ತ ಈಗ ಈಶ್ವರಪ್ಪನವರ ಏನ್ ಹೋರಾಟ ಚಾಲು ಮಾಡಿದಾರಲ್ಲ, ಈಶ್ವರಪ್ಪ ಸ್ವಂತ ಮನುಷ್ಯನಿಂದಿಲ್ಲ, ಅದಕ್ಕೆಲ್ಲ ಹಿಂದೆ RSS ಕೈವಾಡತಿ ಅಂತಾರ ಅವ್ರು. ಯಾಕಂದ್ರೆ ಈ ಹಿಂದುಳಿದ ಸಮಾಜಕ್ಕೆ ಮೀಸಲಾತಿ ಸಲುವಾಗಿ ಮಂಡಲ್ ಕಮಿಷನ್ ಅಂತ ನಾವು ವರದಿ ಕೊಡ್ತು. ಆ ಕಮಿಷನ್ ವರದಿ ಅಂಗೀಕಾರ ಮಾಡಿದಕ್ಕಾಗಿ, ಜಾರಿ ಮಾಡಿದಕ್ಕಾಗಿ VP ಸಿಂಗ್ ಸರ್ಕಾರನ BJP ಪಕ್ಷ ಕೆಡಿಯಿತ್ತು. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಆ ಸಂವಿಧಾನದ 70 ಮತ್ತು 73 ಆರ್ಟಿಕಲ್ಗಳನ್ನ ತಿದ್ದುಪಡಿ ಮಾಡಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿತ್ತು. ಅದು ಮೀಸಲಾತಿ ಭಾಳ ಆಕೈತಿ ಅಂತೇಳಿ ಅವ್ರದ ಪಕ್ಷದ ರಾಜ್ಯಸಭಾ ಸದಸ್ಯರು ಮತ್ತು ಮಾಜಿ ನ್ಯಾಯಾಧೀಶರಾಗಿರ್ತಕ್ಕಂಥ ರಾಮಾಜೋಯಿಸರು ಸುಪ್ರೀಂ ಕೋರ್ಟ್ಗೆ ಹೋಗಿ ತಿದ್ದುಪಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅವಾಗ ಇವ್ರು ಕಾಣಲೇ ಇಲ್ಲ ಈಶ್ವರಪ್ಪನವರು. ಅವಾಗೆಲ್ಲ ಹೋಗಿದ್ರು, ಅವಾಗ ಯಾಕೆ ಕಾಳಜಿ ವಹಿಸ್ಲಿಲ್ಲ ಇವರು. ಅದರಿಂದ ನಮ್ಗೇನು ಲಕ್ಷಣ ಆತಂದ್ರ ZP 30 ಮಂದಿ ZP 40 ಮಂದಿ TPಗಳು ಮೆಂಬರ್ ಆಗ್ತಿದ್ವಿ ನಾವು. ಈಗೆಲ್ಲ ಅರ್ಧಕ್ಕರ್ಧ ಇತ್ತು, ಅಲ್ಲಿ ಲಕ್ಷಣ ಆಗ್ತಿಲ್ಲ ನಮ್ಗೆ. ಅಲ್ಲಿ ಒಂದ್ ಸ್ವಲ್ಪ ಧ್ವನಿ ಎತ್ತಿರ್ಲಿಲ್ಲ. ಈ ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದ್ರು. ಏನಾತ ರಾಯಣ್ಣ ಬ್ರಿಗೇಡ್? ಈಗ ಎಲ್ಲೈತಿ, ಏನ್ ಕತೆ, ಅಸ್ತಿತ್ವ ಏನ್ ಕತೆ, ಅದರ ರೂಪರೇಷೆಗಳು ಏನು, ಅದು ಏನ್ ಮಾಡಾತತಿ? ಯಾವಾಗ BJP ಪಕ್ಷ ಅವರನ್ನ ನೆಗ್ಲೆಕ್ಟ್ ಮಾಡ್ತೈತಿ, ಅವಾಗ ಅವ್ರ ಸಮಾಜ ಕಡೆ ಬರ್ತಾರೆ. ನೋಡ್ಬೇಕಾರೆ ನೀವು ಹಿಂದಕ್ಕ ನಿರ್ಲಕ್ಷ್ಯ ಮಾಡಿದಾಗ ರಾಯನ್ ಬ್ರಿಗೇಡ್ ಮಾಡಿದ್ರು, ಒಂಥರ ಅವರು ಬ್ಲ್ಯಾಕ್ ಮೇಲ್ ಮಾಡಿದ್ರು, ಸಮಾಜನ ಇಟ್ಟುಕೊಂಡ BJP ಪಕ್ಷನ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಈಗ ಏನಾಗೈತಿ, ಈಗ ಸಂಘನ ಇವ್ರನ್ನ ಪ್ರಮೋಟ್ ಮಾಡತೈತಿ. ಯಾಕೆ ಹೇಳ್ರಿ, ಇವ್ರು ಯುನಾನಿಮಸ್ ಲೀಡರ್ ಆಗಲಿ ಅಂತೇಳಿ, ಅದಕ್ಕೋಸ್ಕರ ಸಂಘ ಮಾಡತೈತಿ ಅಂದ್ರೆ ಇವ್ರು ಮಾಡಕತ್ತಾರು ಅಂತೇಳಿ ಸಿದ್ದರಾಮಯ್ಯನವ್ರು ಅಂತಾರೆ. ಬಹುಶಃ ಈ ಪ್ರೆಸ್ ಮೀಟ್ ನೋಡೇನ ಮತ್ತ ಯಾರು ಹಳ್ಳಿ ಹಕ್ಕಿ H. ವಿಶ್ವನಾಥ್ ಅವರು ಸಿದ್ದರಾಮಯ್ಯನವ್ರಿಗೆ ಸುಮ್ಮ ಅವರು ಆರೋಪ ಮಾಡೋದು ಬಿಡ್ರಿ,
ಎಲ್ಲಿ ಈಶ್ವರಪ್ಪ ಲೀಡರ್ ಹಾಕಾನ ಆಮೇಲೆ ಅಂತೇಳಿ ಲೀಡರ್ ಆಗ್ತಾರಂತೇಳಿ ಅವ್ರ ಮೇಲೆ ಗುಬೆ ಕುಡ್ಸತ್ತಾರು. ಮೊದಲ ನೀವೇ ಬರ್ರಿ, ಹೋರಾಟ ಮುಂಚೂಣಿ ತೋರಿ. ಹಂಗಾಗೋಲ್ಲ ಅವ್ರಿಗೆ, ಅವ್ರು ತಗೊಳಂಗೂ ಇಲ್ಲ, ಮುಂದೆ ಬೇರೆದವ್ರು ಬೆಳ್ಯಾಕೂ ಬಿಡಂಗಿಲ್ಲ. ಅವ್ರೇನಂತಾರಂದ್ರೆ ಎಸ್ ಟಿ ಮೀಸಲಾತಿ ಕುರುಬ ಸಮಾಜಕ್ಕೆ ಸಿಗೋದನ್ನ ಸಿದ್ದರಾಮಯ್ಯ ಬ್ಯಾಡ್ ಆಗೈತಂತ. ಅಷ್ಟೇ ಇವರ ಕಾಮೆಂಟ್ ತೀಕ್ಷ್ಣವಾಗಿ ಅವರ ಸಿದ್ದರಾಮಯ್ಯವರು ಪುತ್ರ ಮತ್ತು MLA ಡಾಕ್ಟರ್ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಮಾಡಿದ್ರು. ಅದನ್ನ ನೀವ ಕೇಳ್ರಿ. ಕುರುಬರು ಎಸ್ ಟಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಏನೇನು RSS ಅದು ಕತೆ. ಬಿಕಾಸ್ ಅವರಿದ್ದಾಗ ಮಾಡ್ಲಿಲ್ವೇ, ಅವರಿದ್ದಾಗ ಆಗ್ಲಿಲ್ವ, ಈಗ ಆಗಿಬಿಟ್ರೆ ಈಶ್ವರಪ್ಪ ಲೀಡರ್ ಆಗ್ಬಿಟ್ರೆ ಇವು ಕೆಲವು ಲೀಡರ್ಗಳಿದ್ದಾರೆ, ಅವ್ರು ಬಿಟ್ಟು ಇನ್ಯಾವನು ಇರಬಾರ್ದು. ಒಕ್ಕಲಿಗರಲ್ಲಿ ದೇವೇಗೌಡರು ಬಿಟ್ಟು ಯಾರು ಇರಬಾರ್ದು. ದೇವೇಗೌಡರು ಬಿಡಿ, ನಾನು ದೇವೇಗೌಡರ ಬಗ್ಗೆ ಮಾತಾಡ್ತೀನಿ, ಅವ್ರ ಬಗ್ಗೆ ಅಪಾರವಾದಂತ ಕೃತಿಗಳು. ಕುಮಾರಸ್ವಾಮಿ ಅವರು ಒಕ್ಕಲಿಗರು ಅವ್ರು ಬಿಟ್ಟು ಯಾರು ಇರಬಾರ್ದು. ಸಿದ್ದರಾಮಯ್ಯನವರು ಅವರು ಬಿಟ್ಟು ಇನ್ನೊಬ್ಬ ಇರಬಾರ್ದು. ಲಿಂಗಾಯತರು ಇನ್ನೊಬ್ಬ ಬಿಟ್ಟು ಇನ್ನೊಬ್ಬ ಇರಬಾರ್ದು. ಅದು ಅವರಾಗ ಅವರೇ ಹೇಳ್ತಾರೆ. ಅಪ್ಪ ಈಗಾಗಲೇ ಹೇಳಿದ್ದಾರೆ ಎಸ್ ಟಿ ಹೋರಾಟಕ್ಕೆ ತಮ್ಮ ಬೆಂಬಲ ಇದೆ ಅಂತ, ಮಾಡ್ಲಿ ಅಂತ. ಬಟ್ ಅದು ರಾಜಕೀಯ ಪ್ರೇರಿತವಾಗಿರಬಾರ್ದು, ದುರುದ್ದೇಶ ಪೂರಿತವಾಗಿರಬಾರ್ದು ಅನ್ನೋದಷ್ಟೇ ಅವರ ಕನ್ಸಲ್ಲ. ಈಗ ಸರ್ಕಾರ ಅವ್ರದೇ ಇದೆ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ. ಎಸ್ ಟಿ ಸ್ಟೇಟಸ್ ಕೊಡಿಸೋದಕ್ಕೆ ಯಾವ್ದಕ್ಕೆ ಹೋರಾಟ ಮಾಡಬೇಕು, ಯಾರ ವಿರುದ್ಧ ಹೋರಾಟ ಮಾಡಬೇಕು ಅಂತಂದ್ರೆ ಅವ್ರ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಇವರೇ ಹೋರಾಟ ಮಾಡ್ತಾರೆ. ನೀವೇ ಕರ್ಕೊಂಡು ಹೋಗ್ಲಿ, ಮುಖ್ಯಮಂತ್ರಿಗಳು ತಿಳಿಸಿ ಇವಾಗ ಲಿಂಗಾಯತ ಮತ್ತೆ ವೀರಶೈವ ಸಮುದಾಯನ ಹಿಂದುಳಿದ ವರ್ಗ ಪಟ್ಟಿಗೆ ಸೇರಿಸಬೇಕು ಅಂತೇಳಿ ಯಾವುದೇ ಹೋರಾಟ ಆಗ್ಲಿ, ಯಾರೇ ಬೇಡಿಕೆ ಇಲ್ದೇನು ಕೂಡ ಸೇರ್ಸಕ್ಕೆ ಮುಖ್ಯಮಂತ್ರಿಗಳು ಹೊರಟಿದ್ರು. ಅದೇ ರೀತಿ ಇದನ್ನು ಮಾಡ್ಬೋದು. ಅದಕ್ಕೆ ಸಮಾವೇಶಗಳು ಮಾಡಿ ಹೋರಾಟಗಳು ಮಾಡ್ಬೇಕಂತ ಅಗತ್ಯನೇ ಇಲ್ಲ, ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ, ಹೋಗಿ ತಿಳಿಸಿ ಮಾಡ್ಕೊಡ್ಲಿ. ಹೀಗಿರುವಾಗ ನಾ ಹೆಚ್ಚೋ ನೀ ಹೆಚ್ಚೋ ಅನ್ನೋದು ಎದಕ್ ಬೇಕಾಗೈತಿ? ಒಂದ್ ವೇಳೆ ಇವರೆಲ್ಲ ಪ್ರೆಸ್ ನೋಟ್ಗಳ ಇವ್ರು ಮಾತಾಡುವ ಹಾವು ಭಂಗಿ ಎಲ್ಲ ನೋಡಿ ಈ ಎಸ್ ಟಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ MP ವಿರೂಪಾಕ್ಷಪ್ಪನವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿ, ಸಂಡೇ ಪ್ರೆಸ್ ಮೀಟ್ ಮಾಡಿ ಹೇಳಿದಾರ, ಸಂಘ KS ಈಶ್ವರಪ್ಪನನ್ನ ಚಾಲೂ ಮಾಡೈತಿಲೋ, ಅವ್ನ ಪ್ರಮೋಟ್ ಮಾಡತ್ತಿಲೋ, ಬೇಡ ನೀವು ಬರ್ರಿ, ಹೋರಾಟದ ಮುಖಂಡತ್ವನ ವಹಿಸ್ರಿ, ನೇತೃತ್ವ ವಹಿಸ್ರಿ, ಸಂಘ ಹೋಗತಿ ಹಿಂದೆ ಹೋಗತಿ, ಈಶ್ವರಪ್ಪನ ಹೋಗ್ತಾರೋ, ನೀವ್ ಯಾಕೆ ಮುಂಚೂಣಿ ತಗೋಬಾರ್ದು ಅಂತೇಳಿ ಅವ್ರ ಆಹ್ವಾನ ಕೊಟ್ಟಾರ. ಅವ್ರದ್ದು ಖರೇನೆ ಐತಲ್ಲ ವಿರೂಪಾಕ್ಷಪ್ಪನವರು. ಒಂದು ಸಮಾಜಕ್ಕೆ ಎಸ್ ಟಿ ಮೀಸಲಾತಿ ಒಂದು ಸಮಾಜಕ್ಕೆ ಅನುಕೂಲ ಆಗತ್ತೈತೆ ಅಂದ್ರೆ ಎಲ್ಲರೂ ಕೈ ಜೋಡಿಸಲಿ ಅಂತೇಳಿ ಅವ್ರ ಅಭಿಪ್ರಾಯ ಇರ್ತಿ. ಸಿದ್ದರಾಮಯ್ಯನವ್ರು ಏನಂತಾರಂದ್ರೆ ಈಗಾಗಲೇ ನಾ ಎಲ್ಲ ಮಾಡಿದ್ದೀನಿ, ಅದನ್ನ ಈಗ ಮಾಡೋ ಜरूरत ಇಲ್ಲ, ಅದನ್ನ ಜಾರಿ ಮಾಡಿ ಕೊಟ್ರೆ ಸಾಕ. ಈಗ ಈಶ್ವರಪ್ಪನವ್ರು ಲೀಡರ್ ಮಾಡಕ್ಕೆ RSS ಅವ್ರು ಮುಂದಾಗ್ಯಾರಂದ್ರೆ ನಾವೇನು ಶಿಫಾರಸ್ ಮಾಡಿವಲ್ಲ ಅದನ್ನ ಜಾರಿ ಮಾಡ್ಕೊಂಡು ಬರಲಿ, ಆಟೋಮೆಟಿಕ್ ಆಗಿ ಈಶ್ವರಪ್ಪ ಲೀಡರ್ ಆಗೇ ಆಗ್ತಾರು. ಅದನ್ನ ಬಿಟ್ಟು ಸಮಾವೇಶ ಮಾಡಿ ಅದ್ ಮಾಡಿ ಇದ್ ಮಾಡಿ ಮಾಡೋದ್ರಾಗ ಏನೈತಿ ಅಂಥೇಳಿ ಕೆಲವು ಜನ ಅಭಿಪ್ರಾಯ ಪಡ್ತಾರೋ. ಕುರುಬ ಸಮಾಜದಾಗ ಲೀಡರ್ಕಿ ಪಟ್ಟಕ್ಕಾಗಿ ಹೋರಾಟ ಅಂತ ನಡೆದದ್ದು ಖರೆ. ಎಲ್ಲ ಕುರುಬ ಸಮುದಾಯ ಯುನಾನಿಮಸ್ ಆಗಿ ಸಿದ್ದರಾಮಯ್ಯ ಮಾತನ್ನ ಕೇಳ್ತತಿ, KS ಈಶ್ವರಪ್ಪನ ಮಾತು ಯಾಕೆ ಕೇಳಬಾರ್ದು, ಅವ್ರು ಲೀಡರ್ ಮಾಡ್ಬೇಕಂತ ಅವ್ರು ಪ್ರಮೋಟ್ ಮಾಡತ್ತಾರ. ಕರೆಕ್ಟ್, ಪ್ರಮೋಟ್ ಮಾಡೋದು ಒಳ್ಳೆಯದನ್ನ ಐತಿ. ಹಂಗ ಬರೀ ಓಟಿನ ರಾಜಕಾರಣ ಸಲುವಾಗಿ ಅವ್ರನ್ನ ಮುಂದೆ ಮಾಡಿ ಸಮಾಜನ ತಪ್ಪದಾರಿಗೆ ಹೇಳೋ ಕೆಲಸ ಆಗಬಾರ್ದು. ಯಾವುದೇ ಸಮಾಜ ಇರಲಿ, ಒಂದು ಅವ್ರು ಒಳ್ಳೇದಾಕೈತೆ ಅಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕಾಕೈತಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಕೈತಿ. ಸಿದ್ದರಾಮಯ್ಯನವರು ಇಷ್ಟೆಲ್ಲ ಒಳ್ಳೆಯದಾರ, ಅವ್ರಿಗೆ ಅಭಿಮಾನಿಗಳು ಭಾಳ ಅದಾರು. ಅಭಿಮಾನಿಗಳು ಕುರುಬರಂದ್ರೆ ಸಿದ್ದರಾಮಯ್ಯ ಅಂದ್ರೆ ಕುರುಬರು ಅನ್ನೋ ಸ್ಥಿತಿ ಒಳಗದಾರು. ಅಂಥವ್ರಾಗ ಸಿದ್ದರಾಮಯ್ಯನವರು ದೊಡ್ಡ ವ್ಯಕ್ತಿತ್ವ ಹಿರಿಯರದಾರು. ಅವರು ಇನ್ನೊಬ್ಬರ ಬಗ್ಗೆ ಭಾಳ ಮಾತಾಡುವಾಗ ಭಾಳ ಶೈಲಿ ಸರಿ ಇಲ್ಲ. ಅವರು ಜನನ ಅವ್ರ ಅಭಿಮಾನಿಗಳು ಅಂತಾರೆ. ನಾವೆಷ್ಟು ಮಂದಿ ಅವ್ರನ್ನ ಆರಾಧಿಸ್ತು, ಅವ್ರ ಹಿಂಗೆ ಕೊಳಕ್ ಮಾತಾಡ್ತಾರಲ್ಲ, ಇನ್ನೊಬ್ಬರ ಬಗ್ಗೆ ಗೌರವಿಸ್ಬೇಕಲ್ಲ. ಯಾವುದೇ ಲೀಡರ ಇನ್ನೊಬ್ಬ ನಾಯಕನ ಬಗ್ಗೆ ಮಾತನಾಡುವಾಗ ಬಳಸೋ ಭಾಷೆ ಯಾವ ರೀತಿ ವರ್ತಿಸ್ತಾನೋ, ಹೆಂಗೆ ಹೇಳ್ತಾನೋ ಅವ್ರ ಬಗ್ಗೆ ಅನ್ನೋದ್ರ ಮೇಲೆ ಅವ್ರ ವ್ಯಕ್ತಿತ್ವ ದ್ವಾರದಾಕಿರ್ತೈತಿ. ಯಾಕೋ ಭಾಳ ನೋವಿನಿಂದ ಹೇಳೋ ಸಂಗತಿ ಅಂದ್ರೆ ಸಿದ್ದರಾಮಯ್ಯನವರು ಮಾತಾಡೋ ರೀತಿ ನೋಡಿಲ್ಲ ನೀವು ಹೆಂಗೈತಿ. ನಾನೇ ಕುರುಬರ ನಾಯಕ ಅಂತ ನಾನು ಹೇಳ್ಕೊಳಕ್ಕಾಗಲ್ಲ, ಜನ ರೆಕಗ್ನೈಸ್ ಮಾಡಬೇಕು ನೀನು ಲೀಡರೋ ಇಲ್ಲೋ ಅಂತ. ನಾನೇ ಸುಮ್ಮನೆ ಸ್ಟೇಟಾಗಿ ಹಣೆಪಟ್ಟಿ ಕಟ್ಟಿಕೊಂಡ್ರೆ ನಾನು ಕುರುಬರ ನಾಯಕ ಅಂತ ಅನ್ಕೋದ. ಜನ
ಈ ರಾಜ್ಯದ ಜನ ರೆಕಗ್ನೈಸ್ ಮಾಡಬೇಕು, ಜನನ ದಾರಿ ತಪ್ಪಿಸ್ಬಾರ್ದು. ಯಾವಾಗ ಸ್ವಾರ್ಥಕ್ಕೋಸ್ಕರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇದೆ. ಇಲ್ಲಪ್ಪ, RSSನವರು ನಮ್ಮನ್ನು ಡಿವೈಡ್ ಮಾಡೋಕ್ಕೋಸ್ಕರ ಇವನ್ ಬಳಸ್ತಾ ಇದ್ದಾರೆ ಅಷ್ಟೇ. ಇವಂದು ಅಲ್ಲ, ಸ್ವಂತ ಬುದ್ಧಿ ಅಲ್ಲ ಇದು. ಅವ್ರಂಗೆ ಮಾಡ್ತಾರೋ ಹಿಂಗಾಗನೇ ಏನಾಕೈತಿ, ಆ ಸಮಾಜದ ಸಾಮಾನ್ಯರಿಗೂ ಸ್ವಲ್ಪ ಜಿಗುಪ್ಸೆ ಆಗಿಬಿಡ್ತೈತಿ. ಏನಪ್ಪ ಇದ ನಮ್ಮ ಲೀಡರ ಹಿಂಗ್ಯಾಕೆ ಮಾಡತ್ತಾರೋ, ಹಿಂಗಾಗದಿರ್ಲಿ ಅಂತೇಳಿ ನಾವು ಆಶಿಸ್ತು. ಯಾಕಂದ್ರೆ ನಾಡಿನ ಪ್ರಬಲ ಸಂಘಟಿತ ಸಮಾಜದ ಇದಕ್ಕೆ ಐತಿಹಾಸಿಕ ಹಿನ್ನೆಲೆನೂ ಐತಿ, ಪೌರಾಣಿಕ ಹಿನ್ನೆಲೆನೂ ಐತಿ. ಇಂಥವ್ರ ಮತ್ತು ಇವರು ಎಷ್ಟೇ ಸಮಾಜ ಅಂತ ಹೇಳಿ ಹೋರಾಟ ಮಾಡಕತ್ತಾರೋ, ಒಂದಾಗಿ ಹೋರಾಟ ಮಾಡಲಿ, ಅವ್ರಿಗೆ ವಿಶ್ವಾಸ ಸಿಗಲಿ ಅಂತೇಳಿ ವಾಹಿನಿ ಹಾರೈಸ್ತೈತಿ, ನಮ್ಗೆ ಹಾರೈಸ್ತೈತಿ. ತಮ್ಮಲ್ಲಿ ಕಿತ್ತಾಡೋದನ್ನ ಬಿಟ್ಟು ನಾಡಿನ ಒಳಿತಿಗಾಗಿ, ಸಮಾಜದ ಹಿತಕ್ಕಾಗಿ ತಮ್ಮ ಅಹಮ್ಮನ್ನು ಬಾಜು ಸರಿಸಿ ದುಡ್ಯಾಕ ಮುಂದೆ ಬರ್ಬೇಕಾಗಿತ್ತು. ಇವರೆಲ್ಲ ಹಿಂಗೆ ಮಾಡೋದ್ರಿಂದ ಅಂದ್ರೆ ಅವರು ಜಗಳ ಬಿಟ್ಟು ಒಂದಾಗಿ ಹೋರಾಟ ಇರಲಿ, ಯಾವುದೇ ವಿಷಯ ಇರಲಿ, ಅವರ ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶ ಕೊಡ್ಬೇಕಾಗತ್ತೆ. ಇದನ್ನ ನಾವು ಸೋದರ ಸಮಾಜ, ಬೇರೆ ಸಮಾಜ ಎಲ್ಲ ಕಣ್ಣಾಗ ದುರ್ಬಿನಾಕಿ ನೋಡ್ತಿರ್ತಾರೋ, ಆ ಸಮಾಜರು ಕಿತ್ತಾಡಾಕ್ತಾರೆ, ಹಂಗ ಇದ್ರ ಸಂಬಂಧ ಕಿತ್ತಾಡಾಕ್ತಾರೋ, ಏನ ಹಂಗ ಆಗಬಾರ್ದು ಅಂತ ಅವ್ರು ಉದಾಹರಣೆ ಕೊಟ್ಕೋತ ಹೋಗ್ತಾರ ಅವ್ರ ಸಮಾಜಕ್ಕೆ. ಹಂಗಾಗದೇ ಇರಲಿ ಅಂದ್ರೆ ಮತ್ತೆ ಯಾಕಂದ್ರೆ ಅವ್ರನ್ನ ಎರಡೂ ಕಡೆ ಈಶ್ವರಪ್ಪನವ್ರಿಗೂ ಅಭಿಮಾನಿಗಳದಾರು, ಸಿದ್ದರಾಮಯ್ಯನವ್ರಿಗೂ ಅಭಿಮಾನಿಗಳದಾರು. ಇಬ್ಬರು ಅಭಿಮಾನಿಗಳನ್ನ, ಲೀಡರ್ಗಳನ್ನ ಗೌರವಿಸೋ ಕೆಲಸ ಆಗಬೇಕು. ಈ ಗೌರವಿಸೋ ಕೆಲಸ ಆತಂದ್ರೆ ಅವ್ರನ್ನ ಆರಾಧಿಸೋ ಮನಸ್ಸುಗಳಿಗೆ ಅವ್ರ ಮುಖದಾಗ ಮಂದಹಾಸ ಮೂಡ್ತೈತಿ, ಅವ್ರೊಂಥರ ಹೃದಯ ತುಂಬಿರ್ತೈತಿ. ಆ ಕೆಲಸ ಆಗುವಂಗಾಗಲಿ. ಅವ್ರೇನು ಕೂರುವರೇನು ಹೋರಾಟ ಮಾಡತ್ತಾರಲ್ಲ, ಆ ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ವಾಹಿನಿ ಹಾರೈಸ್ತೈತಿ. ಮತ್ತು ಹಾರೈಸಿ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ನಮಸ್ಕಾರ.